proudly presents Vajreshwari LED Drama Scenery. ಪಾರ್ವತಿ, ಲೋಕ ರಕ್ಷಕನಾದ ನಿಮ್ಮ ಕೈ ಹಿಡಿದ ನಾನು
ಭಾಗ್ಯಶಾಲಿಯಲ್ಲವೇ ಪ್ರಿಯ? ಪಾರ್ವತಿ, ಪಾರ್ವತಿ ನಿನ್ನಂತಹ ಪಾರ್ವತಿ ನಿನ್ನಂತಂದಿಲ್ಲ. ಅಲ್ಲದೆ ಲೋಕದಲ್ಲಿ ಅರುಂಧತಿ ಅನುಶ್ರೀಯರೇ ಪತಿವ್ರತೆರೆಂದು ತಿಳಿದಿದೆ. ಅದಕ್ಕಿಂತಲೂ ಪತಿ ಭಕ್ತಿ ಪ್ರೇಮದಿಂದಿರುವ ಇನ್ನಂತಹ ಸತಿಗಳನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ. ದೇವ, ಸಕಲ ಮುನಿ ಜನಗಳು ತಮ್ಮ ದರ್ಶನಕ್ಕಾಗಿ ಕಾಯುತ್ತಿರುತ್ತಾರೆ. ಅದು ಅಲ್ಲಿ ನೋಡಿ ಸ್ವಾಮಿ, ನಂದೀಶ್ವರ ಭೃಂಗೇಶ್ವರ ನಾಟ್ಯವನ್ನು ನೋಡಲು ಇಡೀ ಜಗತ್ತೇ ಎದುರು ನೋಡುತ್ತಿರುವುದು. ನಾವು ಸಹ ಆನಂದದಿಂದ ಹೋಗೋಣವೇ ದೇವ? ಆಕಾರದ ಆಕಾರ ಓಂಕಾರಿಣಿ ಮಾಯಾ ಪಾರ್ವತಿ, ಆಕಾರದ ಆಕಾರ ಓಂಕಾರಿಣಿ ಮಾಯಾ ದಾಕ್ಷಾಯಣಿ, ಅದೋ ಅಲ್ಲಿ ನೋಡು, ಭೂಲೋಕದಲ್ಲಿ ನನ್ನ ಭಕ್ತನಾದ ಚಂಡಾಸುರನು ಉಗ್ರ ತಪಸ್ಸುಗಳನ್ನೇ ಆಚರಿಸುತ್ತಿರುವನು. ಆದ್ದರಿಂದ ನಾನು ಅಲ್ಲಿಗೆ ಹೋಗಿ ಅವನ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡು ಬರುವೆ. ದೇವ,
ಮಹಾರಾಷ್ಟ್ರ ನಗರದ ಈ ಲಾವಣ್ಯವನ್ನು ನೋಡಿದರೆ ದೇವಲೋಕವೇ ಇಳಿದು ಬಂದಂತೆ ಕಾಣುವುದು. ನಡೆ, ನಾವಿನ್ನು ಸ್ವಯಂವರ ಮಂಟಪಕ್ಕೆ ಹೋಗೋಣ. ಜರಾಸಂಧ, ಶಿಶುಪಾಲ, ಹಿಂದೆ ಪಾಂಚಾಲಿಯ ಸ್ವಯಂವರವಾದಂತೆ ಇಂದು ಈ ಕಾಶಿರಾಜರಲ್ಲಿ ಕಪಟವೇನಾದರೂ ಕಂಡು ಬಂದರೆ ಮದುವೆ ಆಗುವ ಮುನ್ನ ಮರಣವೇ ಆಗಬಹುದು. ನಡೆಯೋಗೋಣ. ನಿಲ್ಲಿರೆ ಗೆಳೆಯರಾದ ಶಿಶುಪಾಲ ಜರಾಸಂಧಾದಿಗಳೇ, ನಿಲ್ಲಿರೆ. ಕೌರವೇಶ್ವರ, ಕ್ಷೇಮವಾಗಿರುವೆಯಾ? ಗೆಳೆಯರೇ, ಕೌರವೇಶ್ವರ, ನನ್ನ ಕ್ಷೇಮವು ಆಗಿರಲಿ. ನಿಮ್ಮೊಡನೆ ಒಂದು ವಿಷಯವನ್ನು ತಿಳಿಸಬೇಕೆಂದು ನನ್ನ ಮನಸ್ಸು ಕಾತುರ ಪಡುತ್ತಿರುವುದು. ಅಂತಹ ವಿಷಯವೇನು ಗುರುರಾಜ? ಗೆಳೆಯರೇ, ಸುಳ್ಳಾದನ ಯಾವ ಸ್ಥಾನಕ್ಕೂ ಆ ಪಾಂಡವರು ಬಂದೇ ಬರುವರು. ಅವರೇನಾದರೂ ಈ ಸಭೆಗೆ ಬಂದರೆ ನಾವುಗಳು ಯಾವುದಾದರೂ ಕುತಂತ್ರವನ್ನು ಕಲ್ಪಿಸಿ ಯುದ್ಧವನ್ನು ನಡೆಸಬೇಕು. ತಿಳಿಯಿತೋ? ಸುಯೋಧನ, ಆ ಕಳ್ಳನಾದ ಕೃಷ್ಣ ಮತ್ತು ಪಾಂಡವರನ್ನು ಕೊಲ್ಲಬೇಕಲ್ಲವೇ ನಮ್ಮಗಳ ಪ್ರಯತ್ನ. ನಾವೆಲ್ಲರೂ ಒಂದಾದರೆ ಅವರ ಮರಣವಾದಂತೆ ಸರಿ. ನಡೆ, ನಾವಿನ್ನು ಸ್ವಯಂವರ ಮಂಟಪಕ್ಕೆ ಹೋಗೋಣ. ಆಗಬಹುದು. ರಾಮ ಗುಣಧಾಮ ಬಾ ರಾಮ ಗುಣಧಾಮ ಬಾ ರಣ ಜಯ ಗಣ ಬಲ ರಣ ಜಯ ಗಣ ಬಲ ಬರದೊಳು ಹೋಗುವ ರಾಮ ಗುಣಧಾಮ ಬಾ
ಕೃಷ್ಣ, ಸಕಲ ದೇಶದ ರಾಜರೆಲ್ಲರೂ ಬಂದಿರುವರು. ಇದರಿಂದ ಸ್ವಯಂವರ ಇಟ್ಟಿರುವ ಕಾಶಿ ರಾಜನಿಗೆ ಇವರಿಂದ ಯಾವ ಅನಾಹುತವು ಬಂದು ಲಭಿಸುವುದೋ ಒಂದೂ ತಿಳಿಯದು ಅಣ್ಣ. ಕೃಷ್ಣ, ಒಂದು ಕನ್ಯೆಯ ಲಗ್ನಕ್ಕೆ ಕಾಶಿರಾಜನು ಎಲ್ಲರನ್ನು ಒಂದೇ ಸಾರಿ ಕರೆಸುವನು. ಮುಂದೆ ಏನಾಗುವುದು ನೋಡೋಣ ಕೃಷ್ಣ. ಆಗಬಹುದು, ನಡೆ ಅಣ್ಣ. ಬಾ, ಹೋಗೋಣ. ಬೇಗ ಬೇಗ ಎಲ್ಲರೂ ನಿಮ್ಮ ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ದೇಶಾಧಿಪತಿಗಳೇ, ಎನ್ನ ಕುಮಾರಿಯು ಈ ಸ್ವಯಂವರದಲ್ಲಿ ಯಾರಿಗೆ ಮನವೊಪ್ಪಿ ಪುಷ್ಪಮಾಲೆಯನ್ನು ಧರಿಸುವಳು ಅಂಥವರಿಗೆ ನೀವೆಲ್ಲರೂ ಒಂದುಗೂಡಿ ಲಗ್ನ ಮಾಡಬೇಕೆಂದು ನನ್ನಲ್ಲಿ ಪ್ರಾರ್ಥನೆ. ಇಲ್ಲಿ ಸೇರಿರುವ ಸಮಸ್ತ ರಾಜರುಗಳೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಡೆಯಬೇಕು. ಇಲ್ಲವಾದರೆ ನಾವು ಕುಳಿತಿರುವ ಸ್ಥಾನಕ್ಕೆ ಅಪಮಾನ ಮಾಡಿದಂತಾಗುವುದು. ಇದನ್ನು ಸರಿಯಾಗಿ ಆಲೋಚಿಸಿರಿ. ಸುಯೋಧನ, ಈ ಮಹಾಸಭೆಯಲ್ಲಿ ಧರ್ಮಕ್ಕೆ ಅನುಗುಣವಾದ ಪ್ರಶ್ನೆಯನ್ನೇ ತೀರ್ಮಾನಿಸಿದೆ. ಕಡೆಗೂ ಕೃಷ್ಣನು ಸಮಾರಂಭ ಪ್ರವೇಶ ಮಾಡುವನಲ್ಲ, ಈತ ಬಂದ ಸ್ಥಳವು ಎಲ್ಲಿ ತಾನೇ ಸರಿ ಹೋಗುವುದು? ಜರಾಸಂಧ ಕಡಿತಕ್ಕೆ ಸಿಕ್ಕಿದ ಮೊಸರಿನಂತೆ ಈ ಗೊಲ್ಲನು ಏನಾಗುವನೆಂದು ಇನ್ನು ಕೆಲವು ವೇಳೆಯಲ್ಲೇ ನೋಡುತ್ತಿರು. ಶಿಶುಪಾಲ, ಬರೀ ಬಾಯಿ ಮಾತಿಗೆ ಭಯಪಟ್ಟರೆ ಬದುಕುವುದು ಕಷ್ಟವಲ್ಲವೇ ಶಿಶುಪಾಲ? ಕೃಷ್ಣ, ನಿನಗೆ ಅಂಜಿಕೊಳ್ಳುವವರು ಈ ಸಭೆಯಲ್ಲಿ ಯಾರೂ ಇಲ್ಲ. ಭೂಪಾಲಕರಾದ ಈ ಸಭೆಯಲ್ಲಿ ಗೋಪಾಲಕನಾದ ನೀನು ತಲೆ ಎತ್ತುವುದೇ ಆದರೆ ನಿನ್ನ ತಲೆಯು ನೆಲೆ ಇಲ್ಲದಂತಾಗುವುದು. ಎಚ್ಚರ ಕೃಷ್ಣ. ನೀನು ಮಾತನಾಡುವಾಗ ವಿಜಯ ಸರಿ, ಯುದ್ಧಕ್ಕೆ ನಿಂತಾಗ ವಿಜಯ ಚೆನ್ನಾಗಿ ಬಲ್ಲೆ. ಸಾಕು ಬಾಯನ್ನು ಮುಚ್ಚು ಪಾಪಿ. ಓ ಭೀಮ, ಅರಮನೆಯ ಅನ್ನದಿಂದ ಕಾಲ ಕಳೆದು ಯೋಚಿಸುತ್ತಿರುವ ನಿಮಗೆ ಈ ವೀರರಲ್ಲಿ ಪೌರುಷವೇ? ಎಲ್ಲವೋ ಜನ್ಮ ದ್ರೋಹಿಗಳೇ, ಸಾರ್ಥಕದಿಂದ ವಾರ್ತವು ನಡೆಯುವಾಗ ಸಲ್ಲದ ಮಾತನಾಡಲು ಅವಕಾಶವಿರುವುದೇ? ಇಷ್ಟರಲ್ಲಿಯೇ ರಕ್ತದ ಕಾಲುವೆಯು ಅರಿಯಬೇಕಾದೀತು. ಆದರೆ ಈಗ ಸಮಯವಲ್ಲ, ಸುಮ್ಮನೆ ಕುಳಿತುಕೊಳ್ಳಿ ಮಧೋಂದರೆ. ಸುಯೋಧನ, ಯಾವ ಸ್ಥಾನದಲ್ಲಿಯೂ ಈ ಪಾಂಡವರ ಮೇಲಾಗುವರಲ್ಲ. ಇವರ ಸೊಕ್ಕನ್ನು ಅಡಗಿಸುವ ವೀರರು ಈ ಸಭೆಯಲ್ಲಿ ಯಾರೂ ಇಲ್ಲವೇ? ಶಕುನಿ, ನಿನ್ನ ಆಂತರ್ಯವೇ ನನಗೆ ತಿಳಿಯದು. ಯಾವ ಕರ್ಮದಿಂದ ನೀನು ಗೌರವರ ವಶವಾದಿಯೋ ಒಂದೂ ಅರ್ಥವಿಲ್ಲ. ಧರ್ಮಸ್ಥಾಪನೆಗೆ ಮರೆ ಮಾಡಿ ಅವರನ್ನು ನಾಶ ಮಾಡುವೆ ಎಂದು ನಾನು ಚೆನ್ನಾಗಿ ಬಲ್ಲೆ. ಸಾಕು, ಸುಮ್ಮನಿರು. ಕೃಷ್ಣ, ಈ ಸಭೆಯಲ್ಲಿ ಪಾಂಡವರ ಪರಾಕ್ರಮವೇ ಮಿಗಿಲಾಗಿರುವುದು. ನಿನ್ನ ಮುಂದೆ ಇವರನ್ನು ಸಂಹರಿಸುವನು. ನಿನ್ನಲ್ಲಿ ಬಲವಿದ್ದರೆ ಪಾಂಡವರನ್ನು ಉಳಿಸಿಕೊ ಕೃಷ್ಣ, ಪಾಂಡವರನ್ನು ಉಳಿಸಿಕೊ. ಅಣ್ಣ ಬಲಭದ್ರಯ್ಯ, ನೀನು ಯುದ್ಧಕ್ಕೆ ಬಂದವನಲ್ಲ, ಲಗ್ನಕ್ಕೆ ಬಂದವನು. ನಾನಿರುವವರೆಗೂ ಪಾಂಡವರು ಅಜೇಯರು. ಒಂದು ವೇಳೆ ನೀನು ಈ ಕೌರವರಿಗೆ ವಶವಾಗಿ ಹಲಾಯುಧವನ್ನು ಹಿಡಿದು ಬಂದರೆ ನಾನು ಪಾಂಡವರ ಪಕ್ಷ ವಹಿಸಿ ಸುದರ್ಶನವನ್ನು ಹಿಡಿದು ಯುದ್ಧಕ್ಕೆ ನಿಲ್ಲಬೇಕಾಗುವುದು. ಸ್ವಲ್ಪ ಯೋಚಿಸುವಣ್ಣ. ಕೃಷ್ಣ, ಏನಾದರೂ ಮಾಡಿಕೊ. ಕೃಷ್ಣ, ಅಜಯರು ಯಾರೆಂಬುದು
ಈ ಸ್ವಯಂವರ ಮುಗಿಯುವಷ್ಟರಲ್ಲಿಯೇ ತಿಳಿಯುವುದು. ಸುಮ್ಮನೆ ಕುಳಿತುಕೋ ಕೃಷ್ಣ. ಶ್ರೀನಾಥನ ಕೊಲೆಯಾಗುವುದೆಂದು ಹುಲಿಯು ಭಯಪಡುವುದಿಲ್ಲ, ಅದರಂತೆ ಪಾಂಡವರು ಅಂಜುವುದಿಲ್ಲ. ನೀವೇಕೆ ಸುಮ್ಮನೆ ಎಲ್ಲರೂ ಭಯಭೀತರಾಗಿರಿ, ಶಾಂತರಾಗಿರಿ. ಬುದ್ಧಿ ಸಾಲದ ಈ ವೃದ್ಧನಿಗೆ ಯುದ್ಧದ ಮರ್ಮವು ಎಲ್ಲಿ ತಾನೇ ತಿಳಿಯುವುದು? ವಯಸ್ಸು ಮೀರಿತೆಂದು ತಲೆ ಕೆಟ್ಟಂತೆ ತಲೆ ಕಳೆದುಕೊಳ್ಳಬೇಡ, ಸುಮ್ಮನೆ ಕುಳಿತುಕೋ. ಈ ಸಭೆಯವರು ಕನ್ಯಕ್ಕಾಗಿ ಬಂದಿರುವರೇ ವಿನ ಮತ್ತೇನು ಮಾಡುವುದು ಸಾಧ್ಯವಿಲ್ಲ. ಶಾಂತರಾಗಿ ಕುಳಿತುಕೊಳ್ಳಿ, ಶಾಂತರಾಗಿ ಕುಳಿತುಕೊಳ್ಳಿ. ಗ್ರಹಚಾರದಿಂದ ಬರುವ ವಿಚಾರವು ಆಚಾರ್ಯರಾದ ನಿಮಗೇಕೆ? ಸುಮ್ಮನೆ ಕುಳಿತುಕೊಳ್ಳಿ. ಸುಂದರಿಯು ಸಭೆಗೆ ಬರುವಂತಿದೆ. ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕರಿಸುವೆನು. ಅಣ್ಣ, ತಂಗಿ, ಇಲ್ಲಿ ಸೇರಿರುವ ರಾಜಕುಮಾರಿಗಳ ವಿಷಯವು ನನಗೆ ತಿಳಿಯದು. ಇವರ್ಯಾರೆಂದು ನನಗೆ ತಿಳಿ ಹೇಳಿವೆ ಅಣ್ಣ? ಆಗಬಹುದು. ಎಲ್ಲರ ವಿಚಾರವನ್ನು ನಾನೀಗಲೇ ತಿಳಿಸುವೆನು ತಂಗಿ. ಹಾಗೆ ಆಗಲಿ ಅಣ್ಣ. ಭೂಮಿ ಪಾಲಕರಂ ನೋಡಲೇ ಹೇಮಾವತಿ. ಇಂತಿರ್ಪ ಭೂಮಿ ಪಾಲಕರಂ ನೋಡಲೇ ಸಂತಸದಿ ಹರುಷವನಾನಾತೋ. ಸಾಸಿಗಳೆಂತಿರ್ಪ ರಾಜರ ಸಮ್ಮುಖದಿ ಒರಿಸಿ ನೀ ಸೌಭಾಗ್ಯಳಾಗು ತಂಗಿ. ಅಣ್ಣ, ಹೇಮಾವತಿ, ಇವರೆಲ್ಲ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ ತಂಗಿ. ಇಗೋ ಈ ಪೀಠದಲ್ಲಿ ಪರಿಶೋಭಿಸುವವರೇ ಘನಸಿಂಹಗಳಾದ ಶಿಶುಪಾಲ, ಜರಾಸಂಧಾದಿಗಳು. ಆದರೇನು, ಅವರು ರಾಕ್ಷಸರು ತಂಗಿ. ಇಗೋ ಈ ಪೀಠದಲ್ಲಿ ಕುಳಿತಿರುವವರೇ ಸತ್ಯ ಸ್ವರೂಪರಾದ ಕೃಷ್ಣ ಬಲರಾಮರು. ಅವರು ದೇವತೆಗಳು ತಂಗಿ. ಇಗೋ ಈ ಪೀಠದಲ್ಲಿ ಪರಿಶೋಭಿಸುವವರೇ, ಈ ಪೀಠದಲ್ಲಿ ಕುಳಿತಿರುವವರೇ ಭೀಷ್ಮ, ದ್ರೋಣ, ವಿದುರಾದಿಗಳು ತಂಗಿ. ಇಗೋ ಈ ಪೀಠದಲ್ಲಿ ಒಂದೇ ಸಮನಾಗಿ 101 ಜನ ಕೌರವಾದಿಗಳು. ಆದರೇನು, ಅವರು ಛಲವಂತರು ತಂಗಿ. ಅಣ್ಣ, ಈಗ ಪಾಂಡವರಲ್ಲಿ ವೀರಾದಿ ವೀರರಾದ ಭೀಮ, ಅರ್ಜುನರು. ಇಷ್ಟು ಜನರಲ್ಲಿ ನೀನು ಯಾರಿಗಾದರೂ ಈ ಪುಷ್ಪಮಾಲೆಯನ್ನು ಧರಿಸು ತಂಗಿ. ಅಗ್ರಜ, ಇವರಿಬ್ಬರಲ್ಲಿ ಹಿರಿಯವರಾರು, ಕಿರಿಯವರಾರು? ಏಮ ಗದಧಾರಿಯಾಗಿ ಕುಳಿತಿರುವವನೇ ಹಿರಿಯವನಾದ ಭೀಮಸೇನ, ಕಿರಿಯವನಾದ ಅರ್ಜುನ. ಈ ಪುಷ್ಪಮಾಲೆಯನ್ನು ಧರಿಸಿ ನಮ್ಮೆಲ್ಲರಿಗೂ ಸಂತೋಷವಾಗುವುದು ಅಮ್ಮ. ಬೇಗನೆ ಧರಿಸು. ಹಿರಿಯವರನ್ನು ಬಿಟ್ಟು ಕಿರಿಯವರಿಗೆ ಮಾಲೆ ಧರಿಸುವುದು ಸರಿಯಲ್ಲ. ಆದ್ದರಿಂದ ಭೀಮಸೇನಿಗೆ ಈ ಪುಷ್ಪ ಮಾಲಿಕೆಯನ್ನು ಧರಿಸಿದೆ. ಬಲಿಸಿದ
ತಂಗಿ, ಅಣ್ಣ, ನನ್ನ ಆಸೆಯು ಸಾರ್ಥಕವಾಯಿತು. ನೀನಿನ್ನು ಧನ್ಯಳಾಗು. ಧನಂಜಯ, ಅಗ್ರಜ, ಅದು ನಮ್ಮಂತೆ ಆಯಿತು. ನಾನು ನಾಳೆ ದಿನ ಬರ್ತೇನೆ. ನೀನು ಮುಂದಾಗಿ ಹೋಗಿ ಈ ಶುಭ ಸಮಾಚಾರವನ್ನು ನಮ್ಮ ಅಣ್ಣ ಧರ್ಮಯ ತಿಳಿಸು. ಅಗ್ರಜ, ಮಾಡ್ತು. ಈ ಕಪಟಿಗಳಾದ ಕೌರವರು ಏನಾದರೂ ಕುತಂತ್ರವನ್ನು ಮಾಡುವರು. ಆದುದರಿಂದ ನೀನು ಬಹು ಜಾಗರೂಕನಾಗಿ ಬರುವನಾಗು. ನಾನು ಮುಂದಾಗಿ ಹೋಗಿ ಈ ಶುಭ ಸಮಾಚಾರವನ್ನು ಧರ್ಮಪುತ್ರನಿಗೆ ತಿಳಿಸುವೆನು. ಪಾರ್ಥ, ಅಗ್ರಜ, ನೀನು ಇದಕ್ಕಾಗಿ ಯೋಚಿಸಬೇಡ. ನೀನು ನಡೆ ಪಾರ್ಥ. ಆಗಬಹುದು ಅಗ್ರಜ. ಭೀಮಸೇನ, ವಾಸುದೇವ, ಈ ಸ್ವಯಂವರದಲ್ಲಿ ಜಯವನ್ನು ಪಡೆದಿರುವೆ. ಬಹಳ ಸಂತೋಷ ಭೀಮಸೇನ. ವಾಸುದೇವ, ನಿಮ್ಮ ಕೃಪೆ ಎಂಬ ವಜ್ರಕಸುರನ್ನು ನಡೆಸಿರುವ ಪಾಂಡವರಿಗೆ ಅಪಜಯ ಪರಮಾತ್ಮ. ಜಾಮಾತನಾದ ಭೀಮಸೇನ, ಸುಪುತ್ರಿ, ಬನ್ನಿ ನಾವಿನ್ನು ಅರಮನೆಗೆ ಹೋಗೋಣ. ಜನಕ, ನೀವೆಲ್ಲರೂ ಇನ್ನು ಹೊರಡಿರಿ. ನಾನು ಕ್ಷಣಕಾಲ ಉದ್ಯಾನವನಕ್ಕೆ ಹೋಗಿ ಬರುವೆನು. ಹಾಗಾದ್ರೆ ಬಹಳ ಸಂತೋಷ. ಬಾಯಮ್ಮ, ಹೋಗೋಣ ನಾವು. ಆಗಬಹುದು. ದೇವಿ, ಇದು ವಸಂತ ಕಾಲ. ನಡೆ, ನಾವಿನ್ನು ಉದ್ಯಾನವನಕ್ಕೆ ಹೋಗೋಣ. ಹಾಗೆ ನಡೆದೇ ಹೋಗೋಣ. ಕೃಷ್ಣ, ಎಂತಹ ಅಪಮಾನ! ಇದನ್ನು ನೋಡಿ ನಾನಿನ್ನು ಸಹಿಸಲಾರೆ. ಸಮಸ್ತ ಕುಲವನ್ನು ತಲೆಬಾಗಿಸಿರುವ ಆ ಕಾಶಿರಾಜನನ್ನು ಈ ಭೂಮಿ ಮೇಲೆ ಉಳಿಸಲಾರೆ. ಅದು ಹಲಹಾ ಯುದ್ಧದಿಂದ ಆ ಭೀಮನನ್ನು ಕೊಂದು ಆ ಹೇಮಾವತಿಯನ್ನು ಎಳೆತಂದು ನನ್ನ ಮಿತ್ರ ದುರ್ಯೋಧನಿಗೆ ಲಗ್ನ ಮಾಡಿಸುವನು ಕೃಷ್ಣ. ಅಣ್ಣ ಕೃಷ್ಣ, ಬಲಭದ್ರದೇವ, ಶಾಂತನಾಗು ಅಣ್ಣ. ಕೋಪ ಮಾಲ್ಪರೆ ಹಲದರನೆ ಕೇಳು, ಕೋಪ ಮಾಲ್ಪರೆ ಕೃಷ್ಣ,
ಕೃಷ್ಣ ತನ್ನ ಅಂತರಂಗವನ್ನು ತಾನೇ ತಿಳಿಯದೆ ಹೋದ ಮೇಲೆ ಸಾರ್ಥಕವೇನು ಅಣ್ಣ? ನಮ್ಮ ತಂಗಿಯಾದ ಸುಭದ್ರೆಯನ್ನು ಲಗ್ನ ಮಾಡಿದ ಮೇಲೆ ಮತ್ತೊಬ್ಬರಿಗೆ ಲಗ್ನ ಮಾಡಲು ಅಪೇಕ್ಷಿಸುವೆಯಾ? ಅದರಂತೆ ಪಾಂಡವರಿಗೆ ಸೇರಿದ ವಸ್ತುವು ನಮಗೆ ತಂಗಿಯಲ್ಲವೇ ಅಣ್ಣ? ತಂಗಿಯನ್ನೇ ಕರೆತಂದು ಬೇರೊಬ್ಬರಿಗೆ ದಾನ ಮಾಡಿದರೆ ನಮ್ಮ ಯದುವಂಶವು ಉಳಿಯಬಲ್ಲದೇ ಅಣ್ಣ. ಛೇ, ಕ್ರೋಧವುಳ್ಳ ಈ ಕುರು ಪಾಂಡವರು ಏನಾದರೂ ಮಾಡಿಕೊಳ್ಳಲಿ. ನಡೆ ಅಗ್ರಜ, ನಾವಿನ್ನು ಹೋಗೋಣ. ಕೃಷ್ಣ, ಇಂತಹ ಕೃತ್ಯ ನೋಡಿದರೆ ನನಗೆ ಕೋಪ ಉಕ್ಕಿ ಬರುವುದು. ಆದ್ದರಿಂದ ಒಂದು ಕ್ಷಣ ನಿಲ್ಲಲಾರೆ. ಏನಾದರೂ ಮಾಡಿಕ ಕೃಷ್ಣ, ನಾನಿನ್ನು ಬರುವೆನು. ಆಗಬಹುದು, ನಡೆ ಅಗ್ರಜ. ಇವರೆಂತಹ ಹೇಡಿಗಳು! ತಿನ್ನಲು ಅನ್ನಕ್ಕೆ ಗತಿ ಇಲ್ಲದ ಹಾ ತಿರುಕಲಾದ ಭೀಮನಿಗೆ ಲಗ್ನವಾಗಲು ಸಮ್ಮತಪಟ್ಟ ಹಾ ಮೂರ್ಖಳನ್ನ ಸುಮ್ಮನೆ ಬಿಡುವುದೇ ಎಂತಹ ಅಪಮಾನ! ಸುಯೋಧನ, ತಲೆಬಾಗಿ ಸುಮ್ಮನಿರುವುದು ನಮ್ಮೆಲ್ಲರಿಗೂ ಅಸಂಭವ. ನಿಜವಾದ ಕ್ಷತ್ರಿಯ ವೀರರ ನೀವಾಗಿದ್ದರೆ ನಿಮ್ಮ ರಕ್ತವು ಸುಮ್ಮನಿರುತ್ತಿತ್ತೆ. ನೀವೆಂಥ ವೀರರು! ಅಗ್ರಜ, ಕೊಡು ಎನಗೆ ಅಪ್ಪಣೆಯನ್ನು. ನಾನೀಗಲೇ ಹೋಗಿ ಈ ಪಟ್ಟಣವನ್ನು ಧ್ವಂಸ ಮಾಡಿಬಿಡುವೆನು. ದುಶ್ಯಾಸನ, ಈ ಪಟ್ಟಣವನ್ನು ಸೂರೆ ಮಾಡಿದರೆ ಸಾರ್ಥಕವೇನು? ಕೈ ಹಿಡಿದು ಎಳೆದರೆ ಮೈ ಬಂದಂತೆಯೇ ಆ ಮೂರ್ಖಳಾದ ಹೇಮಾವತಿಯನ್ನು ನಾವು ಸೆರೆ ಹಿಡಿದರೆ ಆಗ ಆಕೆಯ ಪಕ್ಷದವರು ಬಂದೇ ಬರುವರು. ಆಗ ನಾವು ಅವರನ್ನು ಕೊಂದು ಆ ಸುಂದರಿಯನ್ನು ಇಷ್ಟು ಮಂದಿಗಳಲ್ಲಿ ಯಾರಾದರೂ ಲಗ್ನವಾಗಬಹುದು. ಯೋಜಿಸು ದುಶ್ಯಾಸನ. ಹೌದು ಮಾವ, ತಕ್ಕ ಕಾಲಕ್ಕೆ ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಸುಯೋಧನ, ಈ ಶಕುನಿಯು ನಿನ್ನ ವಂಶವನ್ನು ನಾಶ ಮಾಡಲು ಕಾದಿರುವನು. ಪರನಾರಿಯರನ್ನು ಬಂಧನಪಡಿಸಿದರೆ ಪರಮಾತ್ಮನು ಮೆಚ್ಚುವನೇ. ಖಂಡಿತ ಇವರ ಮಾತುಗಳನ್ನು ಕೇಳಬೇಡ. ಕ್ರೋಧವನ್ನು ದೂರ ಮಾಡಿ ಬಂಧುಗಳ ಮೇಲೆ ಅಭಿಮಾನವಿಟ್ಟು ಆಲೋಚಿಸು ಕುರುಪತಿ. ಪಿತಾಮಹ, ಯುದ್ಧದಲ್ಲಿ ಕಡಿದಾಡಿ ಸಾಯಲು ಸಿದ್ಧರಿರುವ ನಮಗೆ ನಿಮ್ಮ ಧರ್ಮ ಬೋಧನೆಗಳು ಸಲ್ಲುವುದಿಲ್ಲ. ಶಿಶುಪಾಲ ಜರಸಂಧಾದಿಗಳೇ, ಸಮಯ ಸಿಕ್ಕಾಗ ಮೈ ಮರೆಯುವುದು ಉಚಿತವಲ್ಲ. ಈಗ ನಾವೆಲ್ಲರೂ ಒಂದುಗೂಡಿ ಹೋಗಿ ಆ ಬಂಡ ಭೀಮನನ್ನು ಒಡೆದು ಆ ಹೇಮಾವತಿಯನ್ನು ಹಿಡಿದು ವಾಯಿಸೋಣ. ಯೋಚಿಸದೆ ತೊಡಗುವುದು ಉಚಿತವೇ? ಯೋಚಿಸದೆ ತೊಡಗುವುದು
ಧರ್ಮವೇ. ಸುಯೋಧನ, ನಿಮಗೆ ಜನ್ಮ ಕೊಟ್ಟವಳು ಹೆಣ್ಣಲ್ಲವೇ? ಈ ಭೂದೇವಿ ಹೆಣ್ಣಲ್ಲವೇ? ನಾವು ಸೇವಿಸುವ ಗಂಗಾದೇವಿ ಹೆಣ್ಣಲ್ಲವೇ? ಹೆಣ್ಣು ಹೆಣ್ಣು ಎಂದು ಯಾಕೆ ಮಣ್ಣು ಪಾಲಾಗುವಿರಿ? ನಿಮ್ಮ ಕ್ರೋಧವನ್ನು ಬಿಟ್ಟು ಶಾಂತರಾಗಿರಿ. ವಿದುರ, ನಿನ್ನ ಹಿರಿಯತನಕ್ಕೆ ಮರ್ಯಾದೆಯೇ ವಿನ ಈ ನಮ್ಮ ಅರಸತನಕ್ಕಲ್ಲ. ಅರಸನಾಗಿ ಜನಿಸಿದ ಮೇಲೆ ಕಾದರದಲ್ಲಿ ಕಾದಾಡಿ ಜಯಿಸುವುದು ಕ್ಷೇತ್ರೀಯರ ಧರ್ಮ. ನಿನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ನೀನಿನ್ನು ಹೊರಡು. ಆಹಾ, ಮೂರ್ಖರಿಗೆ 100 ಕಾಲ ಬುದ್ಧಿಯನ್ನು ಹೇಳಿ ಗೋರ್ಗಲ್ಲಿನ ಮೇಲೆ ಮಳೆಗರಿದಂತೆ. ಈ ನೀಚರಿಗೆ ನಾನು ಎಷ್ಟೋ ಹೇಳಿದೆ, ಕೇಳುವುದೇ ಇಲ್ಲ. ನನಗೆ ಗೌರವವಿಲ್ಲದ ಸ್ಥಳದಲ್ಲಿ ನಾನ್ಯಾಕಿರಬೇಕು? ನಾನು ಈಗಲೇ ಹೋಗುವೆನು. ತಿರುಕನಾದ ವಿದುರನು ಯುದ್ಧ ಮಾಡುವನಾಗಿದ್ದರೆ ಎಂತಹ ಅಪಮಾನವಾಗುತ್ತಿರಲ್ಲ. ಎಂತಹ ಸಂಭವ! ಯುದ್ಧವನ್ನು ಮಾಡಿ ಗೆದ್ದ ವೀರನಾಗಿದ್ದರೆ ಅದರ ಮರ್ಮವು ಅವನಿಗೆ ತಿಳಿಯುತ್ತಿತ್ತು. ಹಲ್ಲನನ್ನು ತ್ಯಾಜಿಸುತ್ತ ಕೆಂಪು ವಸ್ತ್ರ ಧರಿಸಿದ ಈ ಮೂರ್ಖನಿಗೇನು ಗೊತ್ತು ಯುದ್ಧದ ಗುಟ್ಟು? ದುರ್ಯೋಧನ, ಕೊಬ್ಬಿನಿಂದ ಉಬ್ಬಿಸುತ್ತಿರುವ ಈ ದಾನವರ ಮಾತನ್ನು ಕೇಳಿ ಹುಚ್ಚನಾಗಬೇಡ. ನನ್ನ ಮಾತನ್ನು ಕೇಳಿ ನೀನು ಹಸ್ತಿನಾಪುರಕ್ಕೆ ನಡೆ. ದ್ರೋಣಾಚಾರ್ಯರೇ, ಕುರುಕುಲೇಶ್ವರ, ಈ ಚಂದ್ರಕುಲ ಚಕ್ರವರ್ತಿಯಾದ ನನ್ನ ಮುಂದೆ ನಿಮ್ಮ ಗುರುಬದನೆ ಸೋಮನೆ ಕುಳಿತುಕೊಳ್ಳಿ. ಕೇಳು ಬರುವ ಕಾಲದಲ್ಲಿ ದುರ್ಬುದ್ಧಿ ಎಂದ ಹಾಗೆ ಈ ದುರ್ಯೋಧನನು ಎಷ್ಟು ಹೇಳಿದರೂ ಸಹ ನಮ್ಮ ಮಾತನ್ನು ಕೇಳುವುದಿಲ್ಲ. ಭೀಷ್ಮಾಚಾರ್ಯರೇ, ಬನ್ನಿ ನಾವಿನ್ನು ಹೋಗೋಣ. ದ್ರೋಣಾಚಾರ್ಯರೇ, ಇನ್ನ ಮೇಲೆ ಇವರು ಇಷ್ಟದಂತೆ ಮಾಡಿಕೊಳ್ಳಲಿ. ನಡೀರಿ, ಹೋಗೋಣ. ಶಿಶುಪಾಲ, ಜರಾಸಂಧಾದಿಗಳೇ, ತಮ್ಮ ದುಶ್ಯಾಸನ ಆ ಕೆಡುಕನಾದ ಭೀಮನು ತನ್ನ ಮಡದಿಯನ್ನು ಕರೆದುಕೊಂಡು ಕಡು ಸಡಗರದಿಂದ ಉದ್ಯಾನವನಕ್ಕೆ ಒಯ್ಯುವನು. ಈಗ ನಾವೆಲ್ಲರೂ ಒಂದುಗೂಡಿ ಹೋಗಿ ಆ ಬಂಡ ಭೀಮನನ್ನು ಒಡೆದು ಆ ಹೇಮಾವತಿಯನ್ನು ಎಳೆದು ವಾಯಿಸೋಣ. ನಡೆಯಿರಿ, ಎಲ್ಲರೂ ಹೋಗೋಣ. ಹೇಮಾವತಿ, ದೇವ, ಈ
ಪಟ್ಟಣಕ್ಕೆ ನಿಮಗೆ ಎಂದೆಂದಿಗೂ ಸ್ವಾಗತ ಪ್ರಿಯ. ನಲ್ಲನೆ ನಿನ ನೋಡುತ್ತ ಪ್ರಾಣವಲ್ಲಭ, ಅಲ್ಲಿಗೆ ನೋಡುತ್ತಿರುವಿರಲ್ಲ, ನನ್ನನ್ನು ಸ್ವಲ್ಪ ನೋಡಿ ಸ್ವಾಮಿ. ಆಯ್ತು ದೇವಿ. ಹೇಮಾವತಿ ಕೋಣಿ ಬಂದು ಹೆಣ್ಣ ಬೈಕಿ ಪೂರೈಸಯ್ಯ. ದೇವಾ, ತಾವರ ಕಮಲದಂತಿರುವ ನಿನ್ನ ಮುದ್ದಾದ ಮುಖವನ್ನು ನೋಡಿ ನನಗೆ ಅತ್ಯಾನಂದವಾಯಿತು. ಹೌದೇ ಸ್ವಾಮಿ? ನಮ್ಮಿಬ್ಬರಿಗಾಗಿ ಯಾ ದೈವ ಬರೆದನೋ ನಾನು ಬೇರೆ ಕಾಣೆ ಹೇಮ. ಪ್ರಾಣೇಶ್ವರ, ಆ ಸಾವಿರಾರು ರಾಜರಲ್ಲಿ ನೀವು ಚಂದ್ರನು ನಕ್ಷತ್ರಗಳ ಮಧ್ಯೆ ಪರಿಶೋಭಿಸುವನಲ್ಲ, ಹಾಗೆ ಸ್ವಾಮಿ ಅಲ್ಲಿ ನೋಡಿ ಪ್ರಿಯ, ಅದರಂತೆಯೇ ನೀವು ಸಹ ಪರಿಶೋಭಿಸುತ್ತಿದ್ದೀರಿ. ಅದಕ್ಕಾಗಿ ನಾನು ನನ್ನ ಮನಸ್ಸಾರೆ ಪುಷ್ಪಮಾಲಿಕೆಯನ್ನು ನಿಮಗಾಗಿಯೇ ಧರಿಸಿದೆನು. ಸುಂದರಿ, ನನಗಾಗಿ ಏನು ತಂದಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಅದು ನಿನ್ನ ಹೃದಯದ ಪ್ರೇಮ ದೇವಿ. ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪ್ರಿಯ ರಮಣಿ ಬಾರಮಣಿ ಅರುಷದಿ ನಲಿಯುತ್ತ ಬಾಬಾರೆ, ಅರುಷದಿ ನಲಿಯುತ್ತ ಬಾಬಾರೆ, ಪ್ರಿಯ ರಮಣಿ.
ಸ್ವಾಮಿ ಹರುಷದಿ ಶಾಂತರಾಗಿ ಸ್ವಾಮಿ ಶಾಂತರಾಗಿ ಆಯಾಸವಾಗುತ್ತಿರುವುದೇ ಪ್ರಿಯ ಬನ್ನಿ ಪ್ರಿಯ ವಾಸುಗುಣ ಸಾಗರದಲ್ಲಿ ಸಾವಿರ ಋಷಿಗಳು ಮಜ್ಜನ ಮಾಡಿದ ನಾನು ನಿನ್ನ ರಚಿಸಿಕೊಂಡಿದ್ದನು. ನೀನಿನ್ನು ಅರಮನೆ ನಡೆ, ನಾನಿನ್ನು ಆ ಪರಮಾತ್ಮ ನಡುಗಾರ ಬರ್ತೇನೆ. ಹಾಗೆ ಆಗಲಿ ಸ್ವಾಮಿ. ಇದೇನಿದು? ಈ ಪಾಪಿಗಳು ಏನನ್ನು ಮೋಹಿಸುವಂತೆ ಕಾಣುತ್ತಿರುವುದಲ್ಲ. ಸುಂದರೇ, ರಾಜಾದಿರಾಜ ಗುರುಕುಲೇಶ್ವರ, ಈ ಚಂದ್ರಕುಲ ಚಕ್ರವರ್ತಿಯಾದ ನನ್ನನ್ನು ವರಿಸದೆ ಕಂಡವರ ಮನೆಯಲ್ಲಿ ಅನ್ನಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದ ಆ ಬಂಡ ಭೀಮನಿಗೆ ಪುಷ್ಪಮಾಲೆಯನ್ನು ಧರಿಸಿದೆಯಲ್ಲ, ಇದು ನಿನಗೆ ಸಮ್ಮತವೇ ಸುಂದರಿ? ಸಮ್ಮತವೇ? ಮಹಾಪ್ರಭುಗಳೇ, ಆ ಸಭೆಯಲ್ಲಿ ನೀವೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರೆಂದು ತಿಳಿದು ನನ್ನ ಮನ ಒಪ್ಪಿದ ಆ ಭೀಮನಿಗೆ ಪುಷ್ಪಮಾಲಿಕೆಯನ್ನು ಧರಿಸಿದನು. ನಿಮ್ಮನ್ನು ನನ್ನ ತಂಗಿಯಂತೆ ಭಾವಿಸಬಾರದೆ? ಸುಂದರಿ, ನೀನು ಎಷ್ಟೇ ಹೇಳಿದರೂ ನಾನು ಕೇಳತಕ್ಕವನಲ್ಲ. ನಿನ್ನನ್ನು ಒರಿಸಲೇಬೇಕು, ಎನ್ನ ಕಾಮತಾಪವನ್ನು ಸಹಿಸಲೇಬೇಕು. ಬಾ ಸುಂದರಿ, ಬಾ. ಈ ಸಂಕಟವನ್ನು ನಾನು ಸಹಿಸಲಾರೆ. ನನ್ನನ್ನು ಬಂದು ಕಾಪಾಡಬಾರದೆ ದೇವ. ಸುಂದರಿ, ನಿಲ್ಲು ನಿಲ್ಲು, ಎಲ್ಲಿ ಬಿಡು ರಮಣಿ, ಸರಸದ ನುಡಿಯ ನಿರ್ಮೇಲೆ ಎಲ್ಲಿ ಹೋಗುವೆ? ಚಿಂತೆ ಏತಕ್ಕೆ, ಬಿಡು ರಮಣಿ.
ಬಿಡು ಬಿಡು ರಮಣಿ ನುಡಿಯ ನೀ ಬೇರೆ ಸರಸದ ನುಡಿಯ ನೀ ಬೇರೆ ಸರಸದ ನುಡಿಯ ನೀ ಬೇರೆ. ಏ ಸುಂದರಿ ನಿಲ್ಲು ನಿಲ್ಲು ಎಲ್ಲಿ ಹೋಗುವೆ? ಛೀ ಪಾಪಿ, ನನ್ನನ್ನು ಮುಟ್ಟಿದರೆ ಸುಟ್ಟು ಹೋಗುವೆ, ದೂರ ನಿಲ್ಲು. ಎಲೇ ಸುಂದರಿ, ಈ ಕುರುಪತಿಗಳ ಸಾಹಸ ಮತ್ತು ಸೌಂದರ್ಯವನ್ನರಿದೆ ಆ ತಿರುಕ ಭೀಮನನ್ನು ವರಿಸಲು ಸಮರ್ಥಪಟ್ಟೆಯ. ನಿನ್ನನ್ನು ವರಿಸಿ ಎನ್ನ ಛಲ ಸಾಧಿಸದಿದ್ದರೆ ನಾನು ವೀರ ದುಶ್ಯಾಸನೇ ಅಲ್ಲ. ಎಲೇ ಸುಂದರಿ ನಿಲ್ಲು ನಿಲ್ಲು, ಬಾ ಪ್ರೇಸಿ ಬಾ. ದೂರ ನಿಲ್ಲು. ಸುಂದರಿ ಇವಳೆ ಬಾಮ ಸುಂದರಿ ಇವಳೆ ಬಾಮ ಸುಂದರಿ ಸುಂದರಿ ಅಮ್ಮ ಹೃದಯವ ಬ್ರಹ್ಮರಗೊಳಿಸುವೆ ಇವಳೆ ಇವಳೆ ಬಾಮ ಕಾಮಿನಿ ನಿನ್ನನು ಬಂದೆನು ಕಾಮಿನಿ ನಿನ್ನನು ಪ್ರೇಮಿಸಲು ಬಂದೆನು ಮಾತನಾಡದೆ ಸುಂದರಿ ಮಾತನಾಡದೆ ಮಾತದಿ ಪಾರೆ ಇವಳೆ ಇವಳೆ ಬಾಮ ಮನೆ ಬಾಮ ಮನೆ ಬಾಮ ಮನೆ ಪುಟ್ಟಾಣಿರನ್ನೇ ಹುಣ್ಣಿಮೆ ಕಾಲದ ಚಿನ್ನೆ ಕನ್ನಡಿಯ ಕೆನ್ನೆ ನೀ ಬಯಸಿದೆಯನ್ನೇ ನಾ ಮನಸ್ಸಿಟ್ಟೆನೆನ್ನೆ ಎದ್ದು ಬಾ ಸುಂದರಿ ಎದ್ದು ಬಾ ಈ ವೀರಾದಿ ವೀರ ಜರಾಸಂಧ ಸೌರಭವನನ್ನು ಕೂಡ ಆ ನಂತರ ನೋಡು ನಿನ್ನ ಪಾಡ ಎಲೇ ಸುಂದರ ಎಲ್ಲಿ ಹೋಗುವ ಎಲ್ಲ ನಿಲ್ಲ ಸುಂದರಿ ಸುಂದರಿ ರಾಮೇಶ್ವರ, ಎಲ್ಲಿರುವಿರಿ ಸ್ವಾಮಿ? ನೀನು ಎಷ್ಟು ವಿಧವಾಗಿ ಧರ್ಮ ಉಪದೇಶವನ್ನು ಹೇಳಿದರೂ ನಾವು ಕೇಳತಕ್ಕವರಲ್ಲ. ನಿನ್ನನ್ನು ಸೆಳೆದುಕೊಂಡು ಹೋಗದೆ ಬಿಡುವುದಿಲ್ಲ. ಛೀ ಪಾಪಿ, ಈ ವಿಷಯವೇನಾದ್ರೂ ನನ್ನ ಪತಿಗೆ ತಿಳಿದರೆ ನಿನಗೆ ಉಳಿಗಾಲವಿರುವುದಿಲ್ಲ. ಸುಮ್ಮನೆ ಇಲ್ಲಿಂದ ಎಲ್ಲರೂ ಹೊರಟು ಹೋಗಿ. ಪರಮಾತ್ಮ ಕೃಷ್ಣ, ಎಲ್ಲಿರುವೆ? ಬೇಗನೆ ಬಂದು ನನ್ನನ್ನು ಕಾಪಾಡಬಾರದೆ? ಶಿಶುಪಾಲ ಜರಾಸಂಧಾದಿಗಳೇ, ಏನು ಮುಖವನ್ನು ನೋಡುತ್ತಿರುವಿರಿ? ಸೇರಿದ ಸಭೆಯಲ್ಲಿ ನಮ್ಮೆಲ್ಲರನ್ನು ಅಪಮಾನ ಮಾಡಿದ ಈ ಹೇಮಾವತಿಯನ್ನು ಹಿಡಿದು ಬಾಯಿಸಿರೆ ಆಕೆಯನ್ನು ಎಲ್ಲಿ ಹೋದರೂ ಬಿಡಬಾರದು. ಎಲ್ಲರೂ ನಡೆಯಿರಿ, ಎಲ್ಲವಾದರೂ ಬಿಡುವ ನಡೆಯಿರಿ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಈ ಸುಂದರಿಯು ನಮ್ಮಿಂದ ತಪ್ಪಿಸಿ ಓಡುತ್ತಿರುವಳಲ್ಲ. ಏಕೆ ಹಿಂಬಾಲಿಸಿ ನಡೆಯಿರಿ, ಹೋಗೋಣ. ಪಾಪಿಗಳಾದ ಕೌರವರು ಭೀಮನ ರಾಣಿಯಾದ ಹೇಮಾವತಿಯನ್ನು ಹಿಡಿದಿಂಬಿಸುತ್ತಿರುವರಲ್ಲ, ಮಾಡುವುದೇನು? ಇರಲಿ, ಈ ವಿಷಯವನ್ನು ಭೀಮಸೇನಿಗೆ ತಿಳಿಸುತ್ತೇನೆ. ಭೀಮಸೇನ, ಭೀಮಸೇನ!
ಭೀಮಸೇನ, ಪಾಪಿಗಳಾದ ಆ ಕೌರವರು ಮತ್ತು ಶಿಶುಪಾಲ ಜರಾಸಂಧಾದಿಗಳು ನಿನ್ನ ರಾಣಿಯಾದ ಹೇಮಾವತಿಯನ್ನು ಹಿಡಿದು ಮೋಹಿಸಲು ಪ್ರಯತ್ನಿಸುತ್ತಿರುವರು. ನೀನು ಬೇಗ ಹೋಗಿ ಅವರನ್ನು ಸೆರೆಬಡಿದು ಹೇಮಾವತಿಯ ಶೆರೆ ಬಿಡಿಸಿಕೊಂಡು ಬಾ ಭೀಮಸೇನ. ವಾಸುದೇವ ಚಲೋ 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 ಬಿಡಿಯಲು ಬಿಡಬೇಡ ವಾಸುದೇವ, ಚಲೋ 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 ಬಿಡಿಯಲು ಬಿಡಬೇಡ, ಚಲೋ ಬಿಡಿಯಲು ಬಿಡಬೇಡ, ಚಲೋ ಬಿಡಿಯಲು ಬಿಡಬೇಡ. ಗೂಡನ್ನು ಬೆಳೆದು ಶಿರವು ತರೆದು ಮರದಿ ಬಿಡುವೆನು ನಾನೀಗ, ಮರದಿ ಬಿಡುವೆನು ನಾನೀಗ. ಚಲೋ 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 ಬಿಡಿಯಲು ಬಿಡಬೇಡ, ಚಲೋ ಬಿಡಿಯಲು ಬಿಡಬೇಡ, ಚಲೋ ಬಿಡಿಯಲು ಬಿಡಬೇಡ. ಏನು ಹೇಳಿದೆ ವಾಸುದೇವ? ಆ ಪಾಪಿಗಳಾದ ಕೌರವರು ಇಂಥ ಕೆಟ್ಟ ಕೃತ್ಯ ನಡೆಸುತ್ತಿರುವರೆ, ನಿನ್ನ ಸರ್ವಶಕ್ತಿಯನ್ನು ನನಗೆ ನೀಡು, ಆ ಕೌರವರನ್ನು ತೊಳೆಯುವಂತೆ ತೋರಿಬಿಡುವನು. ಪರಮಾತ್ಮ, ನಾನು ಈಗಲೇ ಹೋಗುವೆನು. ತಥಾಸ್ತು ಭೀಮಸೇನ, ಹೋಗಿ ಬಾ. ಆಗಬಹುದು ವಾಸುದೇವ, ನಾನು ಹೋಗುವೆನು. ಲೇ ಸುಂದರಿ, ಸಿಕ್ಕಿದೆಯಾ ನನ್ನ ಕರಕ್ಕೆ? ಅಯ್ಯೋ ದೇವ, ಮುಂದೇನು ಗತಿ? ಈ ಪಾಪಿಗಳು ಎಷ್ಟೇ ಹೇಳಿದರೂ ನನ್ನನ್ನು ಬಿಡುವುದಿಲ್ಲವೆಂದು ಕಾಣುತ್ತಿರುವುದಲ್ಲ. ಈ ವಿಚಾರವು ನನ್ನ ಪತಿಗೆ ತಿಳಿಯುವುದಿರುವುದೋ ಇಲ್ಲವೋ? ಎಂತಹ ಸಮಯದ ನಿನ್ನ ಪತಿಯ ಅಂತ ವೀರನಾಗಿದ್ದು ನಿನ್ನನ್ನು ಬಂದು ಸೆರೆ ಬಿಡಿಸಿಕೊಂಡು ಹೋಗಲೆ. ಎಂತಹ ಸಮಯದಲ್ಲಿ ಹಾ ಪಾಂಡವರು ಎಲ್ಲಿ ತಾನೇ ಬರುವರು? ಬಾ ಸುಂದರಿ, ಬಾ. ಲೇ ಸುಂದರಿ, ಈಗ ಒಳ್ಳೆ ಹಿಡಿತಕ್ಕೆ ಸಿಕ್ಕಿರೋಳು. ಬಾ ಸುಂದರಿ, ನಿನ್ನನ್ನು ಮೋಹಿಸುವನು, ಬಾ. ಛೀ, ಪಾಪಿ. ಸ್ವಾಮಿ, ಈ ಸಂಕಟವನ್ನು ನಾನು ಸಹಿಸಲಾರೆ ದೇವ. ಪ್ರಾಣೇಶ್ವರ, ಇಲ್ಲವೋ ಭೀಮ, ದುರ್ಯೋಧನ, ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸು. ಈ ಸುಂದರಿಯ ಆಸೆ ನಿನಗೇಕೆ? ಎಲ್ಲವೋ ದುರ್ಯೋಧನ, ಬಂಧುಗಳೆಂದು ಭಾವಿಸಿದ್ದಕ್ಕೆ ನನ್ನ ಹೇಮಾವತಿನ ಪರಿಸಿರುವೆಯಾ? ಬಂದಿರಿ, ನಿಮ್ಮೆದುರನ್ನು ಕೊಳ್ಳುತ್ತೇನೆ. ಓ ಭೀಮ, ದುಶ್ಯಾಸನ, ನಮ್ಮನ್ನು ಬಡಿದಾಡಿಸುವುದು ಅಷ್ಟೊಂದು ಸುಲಭವಲ್ಲ. ನಿಲ್ಲುವುದಕ್ಕೆ ಜರಾಸಂಧ, ಹಿಂದೆ ಬಕಾಸುರಡಂಬಾದಿಗಳನ್ನು ಕೊಂದೆಯಿಂದ ಅಹಂಕಾರ ಪಡುತ್ತಿರುವೆಯಾ? ಅಂತ ಶಕ್ತಿ ನಿನ್ನಲ್ಲಿದ್ದರೆ ಎಲ್ಲ ಸಮರಕ್ಕೆ ನೀಚ. ಎಲ್ಲವೋ ಪಾಪಿಗಳೇ, ಈ ದುರ್ಯೋಧನ ಮಾತು ಕೇಳಿ ಕೂಡ ನೀವು ಇಂಥ ಕೆಟ್ಟ ಅತ್ಯಾಚಾರಕ್ಕೆ ಒಳಗಾಗಿರ. ಬಂದಿರಿ, ನಿಮ್ಮೆದುರು ಕಳೆಗಾಡಿಸುತ್ತೇನೆ. ಎಲ್ಲವೋ ಭೀಮ, ಶೇಷಪಾಲ, ಕೆಂಗರಿನಿಂದ ಕೆಕ್ಕರಿಸಿ ನೋಡಿದರು ನೀವು ನಮ್ಮನ್ನು ಗೆಲ್ಲಲಾರೆ. ಅವರಿವರನ್ನ ಕೊಂದ ಮಾತ್ರಕ್ಕೆ ಅಜಯನೆಂದು ತಿಳಿದೆಯೋ? ಈ ವೀರರಲ್ಲಿ ಕೋದಾಡಿ ಗೆದ್ದರೆ ಹೋಗ ತಿಳಿಯುವುದು ನಿನ್ನ ಪರಾಕ್ರಮ.
ಪೋಡೇನಾಯಿತು? ಸ್ವಾಮಿ, ಏಮೋ ಪಾಂಡುಪುತ್ರರಲ್ಲಿ ಒಬ್ಬರಾದ ನಿಮ್ಮನ್ನು ಪಡೆದ ನಾನೇ ಭಾಗ್ಯಶಾಲಿ ಪ್ರಿಯ. ನಡೆದು ಹೋಗೋಣ, ಹಾಗೆ ಆಗಲಿ ಪ್ರಿಯ. ನಡೆದು ಹೋಗೋಣ. ವಧುವು ನಮ್ಮಂತೆ ಆಯಿತು. ಇರಲಿ, ಈ ಶುಭ ಸಮಾಚಾರವನ್ನು ಧರ್ಮಪುತ್ರನಿಗೆ ತಿಳಿಸುವೆನು. ಅರ್ಜುನ, ನಿಲ್ಲು ನಿಲ್ಲು ಅರ್ಜುನ. ಯಾರು? ಕರ್ಣ. ಸಮಾಚಾರವೇನು? ಅರ್ಜುನ, ನೀನು ಸ್ವಯಂವರಕ್ಕೆ ಸೇರಿದೆ ಎಂದು ತಿಳಿಯಲಾಯಿತು. ಆದುದರಿಂದ ನಮ್ಮ ಕೌರವರಿಗೆ ಅಪಜಯವಾಗಿರಬಹುದೆಂದು ಯೋಚಿಸುತ್ತಿರುವೆನು. ನಿನಗೇನಾದರೂ ಅಲ್ಲಿನ ವಿಷಯ ಅರಿತಿದ್ದರೆ ತಿಳಿಸು. ಕಾರಣ, ನಾನು ನಿನಗೆ ತಿಳಿದು ಹೇಳಬೇಕಾದರೆ ನಾನು ನಿನ್ನ ದಾಸನೆಂದು ಭಾವಿಸಿದೆಯಾ? ಕಣ್ಣಾರ ನೋಡುವುದೇ ಆದರೆ ರಾಜಮಂಡಲದಲ್ಲಿ ತಿಳಿಯಬೇಕು. ಇಲ್ಲಿ ತಿರುಕನಂತೆ ನನ್ನನ್ನು ವಿಚಾರಿಸಲು ಬಂದೆಯಾ? ಅರ್ಜುನ, ಕರ್ಣ, ತಿರುಕತನದಿಂದ ಜೀವಿಸಿದ ಪಾಪಿಗಳು ನೀವು ನನ್ನನ್ನು ತಿರುಕನೆಂದು ಭಾವಿಸಿದೆಯಾ? ಪ್ರಥಮದಲ್ಲಿಯೇ ಕೋಪದ ವಾಕ್ಯವನ್ನು ನುಡಿಯುವುದೇ ಆದರೆ ಯುದ್ಧಕ್ಕೆ ನಿಲ್ಲಬೇಕಾಗುವುದು ಎಚ್ಚರ. ಕರ್ಣ, ಒಲಿಯುವ ಆಹಾರಕ್ಕಾಗಿ ರಕ್ತ ಮಾಂಸಾದಿಗಳು ಕಾದಿರುವಂತೆ ನಿನ್ನನ್ನು ಕೊಲ್ಲಲು ಕಾದಿರುವೆನು. ಎಲ್ಲವೋ ಪಾರ್ಥ, ಇಲ್ಲ ಯುದ್ಧಕ್ಕೆ, ಇಲ್ಲ ಯುದ್ಧಕ್ಕೆ. ಕರ್ಣ,
ನಾನು ಬಿಡುವ ಬಾಣದ ಪೆಟ್ಟನ್ನು ಸಹಿಸಿಕೋ. ಅರ್ಜುನ, ಸ್ವಲ್ಪ ನಿಧಾನಿಸು. ಕರ್ಣ, ನಾನು ನಿನ್ನಲ್ಲಿ ವಿಳಂಬವಾಗಿ ಯುದ್ಧ ಮಾಡಲು ಸಮಯವಿಲ್ಲ. ನಾನಿಂದ ಬರುವೆನು. ಅರ್ಜುನ, ಅರ್ಜುನ. ಮನದೊಳಗೀಗ ಮರುಕ ವಾಂತೆನು ನಾ. ಪರಮಾತ್ಮ, ಮನದೊಳಗೀಗ ಮರುಕ ವಾಂತೆನು ನಾ. ಪರಮಾತ್ಮ, ಹೋದರು ಹನುಜರು ಬಾರಲೇ ಇಲ್ಲವೋ. ಅಯ್ಯೋ, ಹೋದರು ಹನುಜರು ಬಾರಲೇ ಇಲ್ಲವೋ. ಏನಾಯಿತೋ ಕಾಣೆ ಕಾಣೆನು ದೇವನೇ. ಏನಾಯಿತೋ ಕಾಣೆ ಕಾಣೆನು ದೇವನೇ. ಮನದೊಳಗೀಗ ಮರುಕ ವಾಂತೆನು ನಾ. ಪರಮಾತ್ಮ, ಹೋದಂತ ಭೀಮಾರ್ಜುನರಿನ್ನೂ ಬಾರಲೇ ಇಲ್ಲವಲ್ಲ. ಅಣ್ಣ, ನಿನ್ನ ಪಾದಕ್ಕೆ ನಮಸ್ಕರಿಸುವೆನು. ಪಾರ್ಥ, ನಿನಗೆ ಮಂಗಳವಾಗಲಿ. ಪಾರ್ಥ, ಅಗ್ರಜ, ನೀವು ಸ್ವಯಂವರಕ್ಕೆ ಹೋದ ಕಾರ್ಯವೇನಾಯಿತು? ಅಗ್ರಜ, ಆ ಶ್ರೀಹರಿಯ ದಯೆಯಿಂದ ವಧುವು ನಮ್ಮಂತೆ ಆಯಿತು. ಅಗ್ರಜನಾದ ಭೀಮಸೇನನಿಗೆ ಹೇಮಾವತಿಯು ಮನಮೆಚ್ಚಿ ಪುಷ್ಪಮಾಲೆಯನ್ನು ಧರಿಸಿದಳು ಅಣ್ಣ. ಹಾಗಾದರೆ ಭೀಮಸೇನಲ್ಲಿರುವನು ಅದನ್ನು ಹೇಳು ಪಾರ್ಥ. ಅಗ್ರಜ, ಭೀಮಸೇನನು ನಾಳೆ ದಿನ ಬರುವನು. ನಾನು ಮುಂದಾಗಿ ಬಂದು ಈ ಶುಭ ಸಮಾಚಾರವನ್ನು ತಿಳಿಸಲು ಬಂದಿರುವೆನು ಅಗ್ರಜ. ಪಾರ್ಥ, ಅಗ್ರಜ, ಬಹಳ ಸಂತೋಷ. ಬಾ, ನಾವಿನ್ನೂ ಹೋಗೋಣ. ಆಗಬಹುದು. ನಡೆ ಅಗ್ರಜ. ಮನಸೈಸೇನೋ ಮನಸೈಸೇನೋ. ಮನಸೈಸೇನೋ ಮನಸೈಸೇನೋ. ಕಾಂತೆಯ ತರಲೆಂದು ಮನಸ್ಸಿನ ಚಿಂತೆಯು. ಕಾಂತೆಯ ತರಲೆಂದು ಮನಸ್ಸಿನ ಚಿಂತೆಯು. ಬಲವಾಯ್ತು ದೇಹದಳು, ಬಲವಾಯ್ತು ದೇಹದಳು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಮನಸೈಸೇನೋ 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 ಮನಸೈಸೇನೋ. ಮಾವ, ನಾವು ಆ ಹೇಮಾವತಿಯನ್ನು ಸೆರೆ ಹಿಡಿಯಲು ಹೋದ ಕಾರಣ ಆ ದುರುಳನಾದ ಭೀಮನು ನಮ್ಮೆಲ್ಲರನ್ನು ಪರಾಜಯಗೊಳಿಸಿದನು. ಅದಕ್ಕಾಗಿ ಆ ಹೇಮಾವತಿಯನ್ನು ಎಳೆದು ತಂದು ನಾನು ಮೋಹಿಸಬೇಕು. ಇದಕ್ಕೆ ಮಾಡುವ ಉಪಾಯವೇನು ಮಾವ? ಸುಯೋಧನ, ನನಗೆ ಒಂದೂ ತಿಳಿಯದಾಗಿದೆ. ಅದು ಅಲ್ಲಿ ನೋಡು, ನಾರದ ಮಹಾತ್ಮರು ಇತ್ತಲೇ ಬರುತ್ತಿರುವರು. ಅವರಿಗೆ ವಿಚಾರಿಸೋಣ. ನೀನು ಸುಮ್ಮನೆ
ಸುಯೋಧನ. ಆಗಲಿ ಮಾವ. ನೀನೇ ಎನ್ನ ಪ್ರಾಣ ರಾಮ ರಮಣ ನಾರಾಯಣ ನೀನೇ ಎನ್ನ ಪ್ರಾಣ ರಾಮ ರಮಣ ರಮ ರಮಣ ರಮ ರಮಣ ರಮ ನಾರಾಯಣ ನಾರಾಯಣ ಆಡುತ್ತ ಪಾಡುತ್ತ ಆಡುತ್ತಲಿರುವೆ ನಾರಾಯಣ ನಾರಾಯಣ ಆಡುತ್ತ ಪಾಡುತ್ತ ಆಡುತ್ತಲಿರುವೆ ಕಲಹ ಪ್ರಿಯನೆಂದು ಹೆಸರನ್ನು ಪಡೆದೆ ಕಲಹ ಪ್ರಿಯನೆಂದು ಹೆಸರನ್ನು ಪಡೆದೆ ಏನೇ ಬರಲಿ ದರ್ಶನವಿರಲಿ ಏನೇ ಬರಲಿ ದರ್ಶನವಿರಲಿ ನಿನ್ನಯ ನಾಮವ ಲೋಕ ಕಲ್ಯಾಣ ನಿನ್ನಯ ನಾಮವ ಲೋಕ ಕಲ್ಯಾಣ ನೀನೆಯನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸು. ಸುಯೋಧನ ನಿಮಗೆ ಮಂಗಳವಾಗಲಿ ಮೇಲೇಳು. ಆದರೆ ಇಷ್ಟು ಮೌನದಿಂದಿರಲು ಕಾರಣವೇನು ಪೂಜ್ಯರೇ, ಸುಯೋಧನ? ಆ ವಿಚಾರವನ್ನು ನಿಮ್ಮೊಡನೆ ಏನೆಂದು ಹೇಳಲಿ? ಸಮಸ್ತ ರಾಜರುಗಳೆಲ್ಲರೂ ಸ್ವಯಂವರಕ್ಕೆ ಬಂದು ಅಪಮಾನವಾದರು. ಅದಕ್ಕಾಗಿ ನಾನು ಹೇಮಾವತಿಯನ್ನು ಅಪಹರಿಸಿ ತರಬೇಕೆಂದು ಯೋಚಿಸುತ್ತಿರುವೆನು ಪೂಜ್ಯರೇ. ನಾರಾಯಣ ನಾರಾಯಣ. ಸುಯೋಧನ, ಇದಕ್ಕೇಕೆ ಇಷ್ಟು ಆಲೋಚಿಸುವೆ? ನೀನೀಗಲೇ ಶ್ರೋಣಿತಾಪುರವನ್ನು ಪರಿಪಾಲಿಸುವ ಶಿವಭಕ್ತ ಚಂಡಾಸುರನ ಬಳಿಗೆ ಹೋಗಿ ಮೊದಲು ಉಪಾಯದಿಂದ ಭಾಷೆಯನ್ನು ತೆಗೆದುಕೋ. ಆ ನಂತರ ಈ ವಿಷಯವೇನೆಂಬುದನ್ನು ತಿಳಿಸಿದರೆ ಆಗ ಭಾಷಾಪಾಲಕನಾದ ಚಂಡಾಸುರನು ಹೇಮಾವತಿಯನ್ನು ಅಪಹರಿಸಿ ನಿನ್ನ ವಶಕ್ಕೆ ಕೊಟ್ಟು ಆ ಪಾಂಡವರನ್ನು ಸಹ ಧ್ವಂಸ ಮಾಡುವನು. ನಿನ್ನ ಈ ಕಾರ್ಯವು ಕೈಗೂಡಬೇಕಾದರೆ ಪರರನ್ನು ಆಶ್ರಯಿಸಲೇಬೇಕು ಸುಯೋಧನ. ನಾರದರೆ ಸುಯೋಧನ, ಯಾರಾದರೆ ನನಗೇನು, ನನ್ನ ಕಾರ್ಯವು ಗೆದ್ದರೆ ಸಾಕು. ತಾವಿನ್ನು ಹೋಗಿ ಬನ್ನಿ ಪೂಜ್ಯರೇ. ಆಗಬಹುದು. ನಾರಾಯಣ ನಾರಾಯಣ. ಮಾವ, ಸುಯೋಧನ, ನಾನೀಗಲೇ ಚಂಡಾಸುರನ ಬಳಿಗೆ ಹೋಗುವೆನು. ನೀನಿನ್ನು ಅರಮನೆಗೆ ನಡೆ ಮಾವ. ನಡೆ ಸುಯೋಧನ, ನಡೆ ನಡೆ ಸುಯೋಧನ. ಮಾವ, ಆದರೆ ಎಚ್ಚರವಿರಲಿ, ಹೋಗಿ ಬಾ. ಆಗಲಿ ಮಾವ. ನಿರಪರಾಧಿಯಾದ ಚಂಡಾಸುರನ ಪ್ರಾಣಹಾನಿ, ದುರ್ಯೋಧನನ ಮಾನಹಾನಿಯು ಎಲ್ಲವೂ ಸಾರ್ಥಕವಾಗುವುದು. ದಯೆ ತೋರೋ ಯೇ ಶಂಕರ, ದಯೆ ತೋರೋ ಯೇ ಶಂಕರ, ಪವನ ಮೂರ್ತಿ ಲೋಲನ ದೇವ, ದಯೆ ತೋರೋ ಯೇ ಶಂಕರ. ಹಿಂದೆ ದೈತ್ಯರಿಗೆ ನಿರ್ವರಗಳ ನಿತ್ಯ, ಹಿಂದೆ ದೈತ್ಯರಿಗೆ ನಿರ್ವರಗಳ ನಿತ್ಯ, ಸತ್ಯ ಸ್ವರೂಪನೆ ಪ್ರತ್ಯಕ್ಷ ನೀನಾಗೋ, ದಯ ತೋರೋ ಯೇ ಶಂಕರ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹಾ ಪರಮೇಶ್ವರ, ಇಲ್ಲಿಗೆ 3 ದಿನಗಳಿಂದ ಅನ್ನ, ವಸ್ತ್ರ, ನಿದ್ರೆ ಹಲವಾರು ಭಾವನೆಗಳನ್ನು ತೊರೆದು ನಿನ್ನ ಜ್ಞಾನದಲ್ಲಿ ನಿರತನಾಗಿರುವ ನನಗೆ ಬೇಗ ಬಂದು ನಿನ್ನ ದರ್ಶನವನ್ನು ತೋರಿ ವರವನ್ನು ಕೊಟ್ಟು ಕಾಪಾಡು ಶಂಕರ, ಕಾಪಾಡು. ಈ ಬೇಡಿದವರನ್ನು ನೀಡುವನು ಮುಗದಿ. ನವೇಂದ್ರ, ಕಣ್ತೆರೆದು ನೋಡು, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವನು. ಹಾ ಪರಮೇಶ್ವರ, ಇಂದಿಗಾದರೂ ಈ ಭಕ್ತನ ಮೇಲೆ ಧರಣೆ ಉಂಟಾಯಿತೆ. ಧನ್ಯನಾದನು ಪ್ರಭು, ಧನ್ಯನಾದನು. ದಾನವೇಂದ್ರ, ತಥಾಸ್ತು. ಭಕ್ತನಾದ ಚಂಡಾಸುರ ಯಾವ ವರವನ್ನು ಬೇಡುತ್ತಿರುವೆಯೋ ಬೇಡು, ನೀಡಲು ಸಿದ್ಧನಾಗಿರುವನು. ಪರಮೇಶ್ವರ, ನನಗೆ 108 ಆನೆಗಳಿಂದಲೂ ಗಿಡ, ಮರ, ಪರ್ವತ, ಜೀವಿ ಜಂತುಗಳಿಂದ ಅಲ್ಲದೆ ನನ್ನ ಕೈ ಕಾಲುಗಳನ್ನು ಕಟ್ಟಿ ಸಮುದ್ರಕ್ಕೆ ಬಿಸಾಡಿದರು. ನನ್ನ ಪ್ರಾಣ ಹೋಗದಂತೆ ವರವನ್ನು ಕರುಣಿಸಿ ಜಗದೀಶ್ವರ. ದಾನವೇಂದ್ರ, ತಥಾಸ್ತು. ವರವನ್ನು ನೀಡಿರುವನು. ಇನ್ನು ನೀನು ಪರಮೇಶ್ವರ ಭಕ್ತನಾದ ಮೇಲೆ ಪರ ಸ್ತ್ರೀಯರನ್ನು ಬಯಸಬಾರದು, ತಿಳಿಯಿತು. ಅಲ್ಲದೆ ನನ್ನನ್ನು ಎಂದೂ ಜರಿದೆಯೋ ಅದೇ ನಿನ್ನ ಮರಣವೆಂದು ತಿಳಿದುಕೋ. ನಿನ್ನ ಬರುವೆನು. ಎನ್ನ ಮೇಲೆ ಈ ದೊರೆಯಲ್ಲಿ ನನ್ನನ್ನು ಜಯಿಸಬಲ್ಲ ವೀರರು ಯಾರುವಿಲ್ಲ. ಇರಲಿ, ನಾನೀಗಲೇ ಅರಮನೆಗೆ ಹೋಗುವೆನು. ಶಿವಪೂಜೆಗೆಂದು ಹೋದ ನಮ್ಮ ಜನಕ ಬಾರಲೇ ಇಲ್ಲವಲ್ಲ, ಮಾಡುವುದೇನು ತಂಗಿ? ಅಲ್ಲೋ, ಅದೋ ಅಲ್ಲಿ ನೋಡು, ತಂದೆಯವರು ಇತ್ತಲೇ ಹೊರತಿರುವರು. ಕುಮಾರರೇ, ಕುಮಾರರೇ, ತಂದೆ ಪಾದಕ್ಕೆ ನಮಸ್ಕರಿಸಿ. ತಂದೆಯವರ ಪಾದಕ್ಕೆ ಮಂಗಳವಾಗಲಿ. ಮೇಲೆ ಕೇಳಿ ಕುಮಾರರೇ. ಜನಕ, ನೀವು ಹೋದ ಸಮಾಚಾರವೇನಾಯಿತು? ಕನಕಾಕ್ಷ, ಕನಕಾಕ್ಷ, ನಾನು ಆ ಪರಮೇಶ್ವರನನ್ನು ಮೆಚ್ಚಿಸಿ ನನಗೆ ಮರಣ ಬರದಂತೆ ವರವನ್ನು ಪಡೆದು ಬಂದಿರುವೆನು. ಜನಕ, ಕನಕಾಕ್ಷ, ಸಂತೋಷ. ತಂದೆಯವರೇ, ಅದೋ ನೋಡಿ, ನರಮಾನವನು ಇತ್ತಲೇ ಬರುತ್ತಿರುವನು. ಬರಲಿ, ಬಹಳ ಸಂತೋಷ. ಬಂದೆಯೋ? ಬಹಳ ಸಂತೋಷ. ಈ ಪಾಶದಲ್ಲಿ ಕುಳಿತುಕೋ. ಆಗಬಹುದು. ಆದರೆ ನೀನು ಬಂದ ಸಮಾಚಾರವೇನು ಅದನ್ನು ತಿಳಿಸುವಂತನಾಗು. ಚಂಡಾಸುರ, ದುರ್ಯೋಧನ, ಚಂಡಾಸುರ, ನೀನು ನಿಜವಾಗಿಯೂ ನಡೆಸಿಕೊಡುವುದೇ ಆದರೆ ಮೊದಲು ಕರಭಾಷೆಯನ್ನು ನೀಡು, ಆ ನಂತರ ನಿಜವನ್ನು ಕೇಳುವನು. ಚಂಡಾಸುರ, ದುರ್ಯೋಧನ, ಕ್ಷತ್ರಿಯನಾದ ನೀನು ನನ್ನ ಬಳಿ ಬಂದ ಮೇಲೆ ನಾನು ನಡೆಸುವುದೇ ಧರ್ಮ. ಈಗ ಶಿವನ ಸಾಕ್ಷಿಯಾಗಿಯೋ ಜನಕ ನಿಲ್ಲಿತು. ಅದರ ವಿಷಯವನ್ನು ತಿಳಿಯದೆ ಬಾವಿಯನ್ನು ಕೊಡಬೇಡ. ಈ ಪಾಪಿಗಳ ಮುಂದೆ ಏನು ಮೋಸ ಮಾಡುವರು? ಕುಮಾರಿ, ತಿಳಿಯದು ಜನಕ. ಕುಮಾರಿ, ಏಕೆ ಕೈಯನ್ನು ಹಿಡಿದುಕೊಂಡೆ ಅದನ್ನು ತಿಳಿಸುವಂತರಾಗು.
ಚಂಡಾಸುರ ದುರ್ಯೋಧನ ಆ ಕಾಶಿರಾಜನು ತನ್ನ ಕುಮಾರಿಯಾದ ಹೇಮಾವತಿಯನ್ನು ನನಗೆ ಕೊಡದೆ ಆ ತಿರುಕನಾದ ಭೀಮನಿಗೆ ಕೊಟ್ಟು ನಮ್ಮೆಲ್ಲರನ್ನು ಅಪಮಾನ ಮಾಡಿದನು. ಅದಕ್ಕಾಗಿ ನಾನು ಆಕೆಯನ್ನು ಅಪಹರಿಸಿ ತರುತ್ತೇನೆಂದು ಶಪಥಗೈದಿರುವೆನು. ಅದಕ್ಕಾಗಿ ನೀನು ಆಕೆಯನ್ನು ಅಪಹರಿಸಿ ತಂದು ನನ್ನ ವಶಕ್ಕೆ ಕೊಟ್ಟು ನನ್ನ ಪಂಥವನ್ನು ನೆರವೇರಿಸುತ್ತಾನವೇಂದ್ರ. ದುರ್ಯೋಧನ ಹೋ ಶಂಕರ ಬಸ್ಸೆ ಕೊಟ್ಟು ಹೊಸೋದೆ ಬಸ್ಸೆ ಕೊಟ್ಟು ಹೊಸೋದೆ ವಿಮರಣಿ ಹೇಮಾವತಿಯ ಕುರುಕುಲೇಶ ಪಾಲಿಸೆಯ ವಿಮರಣಿ ಹೇಮಾವತಿಯ ಕತ್ತು ಕದಲು ಎನಗೆ ಬೇಳೆಯ. ಹೋ ಶಂಕರ ಬಸ್ಸೆ ಕೊಟ್ಟು ಮೋಸವಾದೆ ಕುರ್ಕುಲೇಶ ಪಾಲಿಸೆಯ ಶಂಕರ ದುರ್ಯೋಧನ ನಿನ್ನಲ್ಲಿಯೂ ಈ ವಂಚನೆ ನಿರಪರಾಧಿಯಾದ ನನಗೆ ಈ ವಿಧಿಗೆ ತಂದೆಯಲ್ಲ, ಇದು ಧರ್ಮವೇ? ಪರನಾರಿಯರನ್ನು ಶಿವಭಕ್ತನಾದ ನಾನು ಹೇಗೆ ಮುಟ್ಟಿ ತರುವುದು? ಒಂದನ್ನು ಯೋಚಿಸದೆ ಭಾಷೆಯನ್ನು ಕೊಟ್ಟು ಮೋಸವಾದೆ. ಇದು ನಿನಗೆ ಸಮರ್ಥವಾದ ಕೃಪತೆ. ಜನಕ ಕನಕರ್ಷ ಬಿಡಬೇಡ ಜನಕ ನಿನಗೆ ಬೇಡಿಕೊಂಡೆ ನಿಮ್ಮನು. ಬೇಡ ಬೇಡ ಜನಕ ನಿನಗೆ ಬೇಡಿಕೊಂಡೆ ನಿಮ್ಮನು. ಮೂಢನಂತೆ ಭಾಷೆ ಕೊಟ್ಟು ಜನಕ ಕನಕರ್ಷ ಮೂಢನಂತೆ ಭಾಷೆ ಕೊಟ್ಟು ಕೇಡಿಗೆ ಗುರಿಯಾದ ಬೇಡ. ಮೂಢನಂತೆ ಭಾಷೆ ಕೊಟ್ಟು ಕೇಡಿಗೆ ಗುರಿಯಾದ ಬೇಡ. ಬೇಡ ಬೇಡ ಜನಕ ನಿನಗೆ ಬೇಡಿಕೊಂಬೆ ನಿನ್ನನ. ದುರುಳ ನಿವನ ಮಾತ ಕೇಳಿ ಜನಕ ಕನಕರ್ಷ ದುರುಳ ನಿವನ ಮಾತ ಕೇಳಿ ಪರರಾವಣಿತೆ ತರಲು ಬೇಡ. ದುರುಳ ನಿವನ ಮಾತ ಕೇಳಿ ಪರರಾವಣಿತೆ ತರಲು ಬೇಡ. ಬೇಡ ಬೇಡ ಜನಕ ನಿನಗೆ ಬೇಡಿಕೊಂಡೆ ನಿಮ್ಮನ. ಜನಕ ಕನಕಾಕ್ಷ ದಯವಿಟ್ಟು ಈ ಕಾರ್ಯಕ್ಕೆ ಕೈ ಚಾಚಬೇಡ. ಶಿವಭಕ್ತರಾದ ನಾವು ಇಂತಹ ಅಧರ್ಮ ಕಾರ್ಯಕ್ಕೆ ಮನಸ್ಸು ಮಾಡುವುದೇ ಆದರೆ ಆ ಪರಶಿವನು ನಮ್ಮನ್ನು ದೂರ ಮಾಡುವನು. ಕನಕಾಕ್ಷ ಈ ಭಾಷೆಯನ್ನು
ಶಿವನಿಗರ್ಪಿಸಿ ಶಾಂತರಾಗಿ ತಂದೆಯವರೇ. ಕನಕಾಕ್ಷ, ಇದು ಹೇಗೆ ಸಾಧ್ಯ? ಮಾನವನ ಜನ್ಮೋದ್ಧಾರಕನಾದಾಗಲೇ ಜೀವವು ಜೊತೆಯಲ್ಲೇ ಬಂದಿರುವುದು. ಮಾತನು ತಪ್ಪುವವನು ಕರ್ಮಚಾಂಡನಾಗುವನು. ನಾನು ಪ್ರಾಣ ಬಿಟ್ಟರು ಸರಿಯೇ ಶಪಥವಾಗಿ ಆಗಲಾರೆ. ಎಂತ ಮೋಸವನ್ನು ಮಾಡಿದೆ. ನಿಜವಾಗಿಯೂ ನೀನು ಕ್ಷತ್ರಿಯ ವೀರರಾಗಿದ್ದರೆ ಇಂಥ ಮೋಸ ಮಾಡ್ತಿರಲಿಲ್ಲ. ಚಂಡಾಸುರ ದುರ್ಯೋಧನ ಕೊಟ್ಟ ಭಾಷೆಯಂತೆ ನಡೆಯುವೆ ಇಲ್ಲವೋ ಹೇಳು ದಾನವೇಂದ್ರ. ದುರ್ಯೋಧನ, ಆಗಲೇ ಕ್ಷತ್ರಿಯನಾದ ನೀನು ನನ್ನ ಬಳಿಗೆ ಬಂದ ಮೇಲೆ ನಾನು ನಡೆಸುವುದೇ ಧರ್ಮ. ಇದರ ಶಿವನ ಸಾಕ್ಷಿಯಾಗಿಯೂ ನೆರವೇರಿಸುವೇನು. ಆಗಬಹುದು ಚಂಡಾಸುರ, ನಾನಿನ್ನು ಬರುತ್ತೇನೆ. ಫಲ ನನ್ನ ಆಸೆಯು ಕೈಗೊಡುವಂತಿದೆ. ಪರಶೂರನಿಗೆ ತ್ರಿಭುವನದೊಳಗೆ ನೌನ ಬಲೇಶ, ಆ ತ್ರಿಭುವನದೊಳಗೆ ನೌನ ಬಲೇಶ ಸಾರುತ್ತ ವೈರಿಯ ಶಿರ ಕಡಿಮೆ, ಆ ಸಾರುತ್ತ ವೈರಿಯ ಶಿರ ಕಡಿಮೆ. ಆ ನನಗೆ ಸರಿಸಮೋಂದರಿ ತೀರನಿಗೆ ಪರಶೂರನಿಗೆ, ತೀರನಿಗೆ ಪರಶೂರನಿಗೆ, ತೀರನಿಗೆ ಪರಶೂರನಿಗೆ. ಕುಮಾರರೇ, ಅಪ್ಪಾಜಿ ಮಾಡಿದ ಶಪಥದಂತೆ ಆ ಹೇಮಾವತಿಯನ್ನು ಅಪಹರಿಸಿ ತಂದು ದುರ್ಯೋಧನ ಮನಸ್ಸಿನ ಸಂತಾಪವನ್ನು ಪರಿಹರಿಸುವನು. ನೀನು ಹೋಗುವೆನು. ಅಪ್ಪಣೆ ಜನಕ. ಸೂರ್ಯನು ಅಸ್ತಮಯವಾಗಿ ರಾತ್ರಿ ಆಗಿರುವುದು. ಬಾ, ಈ ಮಂಚದ ಮೇಲೆ ಮಲಗು. ನಾವು ಈ ಮಂದಿರದಲ್ಲೇ ಮಲಗುತ್ತೇವೆ. ಬನ್ನಿ ಸ್ವಾಮಿ, ಹೋಗೋಣ. ಮಲಗಕ್ಕೋ ಕುಮಾರಿ. ಪ್ರಾಣೇಶ್ವರ, ಮಾಡುವೆ ಮಾಯವನೇಗ, ಮಾಡುವೆ ಮಾಯವನೇಗ, ಎಸಗುವೆ ತಂತ್ರವನಾಂಬೇಗ, ಎಸಗುವೆ ತಂತ್ರವನಾಂಬೇಗ, ಪ್ರಾಣ ನಿದ್ರೆಯಲ್ಲಿ ಮಲಗಿರುತ್ತಾನೆ. ಪ್ರಾಣ ನಿದ್ರೆಯಲ್ಲಿ ಮಲಗಿರುತ್ತಾನೆ. ಮಾಯ ಮಂತ್ರದಿ ಕೊಂಡೊಯ್ವೆನ, ಮಾಯ ಮಂತ್ರದಿ ಕೊಂಡೊಯ್ವೆನ. ಮಾಡುವೆ ಮಾಯವನೇಗ, ಮಾಡುವೆ ಮಾಯವನೇಗ. ಈ ಮಂಚದ ಮೇಲೆ ಮಲಗಿರುವ ಸುಂದರಿಯು ಎಷ್ಟೊಂದು ಸೌಂದರ್ಯವಾಗಿರುವಳಲ್ಲ. ಆ ಮೋಸಗಾರನಾದ ದುರ್ಯೋಧನನಿಂದ ಈಕೆಯನ್ನು ಅಪಹರಿಸಿ ಕಳ್ಳನೆಂಬ ಅಪಮಾನವನ್ನು ಹೊಂದಬೇಕಾಯ್ತಲ್ಲ. ಇರಲಿ, ಯೋಚಿಸಿ ಫಲವಿಲ್ಲ. ಈಕೆಯ ಮಲಗಿರುವ ಮಂಚವನ್ನು ಇವಳನ್ನು ಮುಟ್ಟದಂತೆ ಎತ್ತಿಕೊಂಡು ಹೋಗುವೇನು. ಕಲಿಶಮುಖಿ ಅಣ್ಣ, ನಮ್ಮ ತಂದೆಯು ಆ ದುರ್ಯೋಧನನ ಮಾತಿಗಾಗಿ ಆ ಹೇಮಾವತಿಯನ್ನು ಅಪಹರಿಸಿ ತರಲೆಂದು ಹೋದವರು ಇನ್ನೂ ಬಾರಲೇ ಇಲ್ಲವಲ್ಲ.
ಏನಾಯಿತು ತಿಳಿಯದು ತಂಗಿ. ಎದುರಾಗಿ ಬಂದರು. ನಮ್ಮ ತಂದೆಗೆ ಏನು ಮಾಡೋದು ಸಾಧ್ಯವಿಲ್ಲ. ಅದೋ ಅಲ್ಲಿ ನೋಡು, ತಂದೆಯವರಿದ್ದಲೇ ಬರ್ತಿರುವರು. ಕುಮಾರರೇ, ಕುಮಾರರೇ, ಮಾಡಿದ ಶಪಥದಂತೆ ಆ ಹೇಮಾವತಿಯನ್ನು ಅಪಹರಿಸಿ ತಂದು ನನ್ನ ಕಾರಾಗೃಹದಲ್ಲಿ ಇರಿಸಿರುವೆನು. ಆಕೆಯು ಎಲ್ಲಿ ಹೋಗದಂತೆ ನೋಡಿಕೊಳ್ಳುವರಾಗಿ ನಾನು ಶಿವಪೂಜೆಗೆ ಹೋಗುವೆನು. ನಾನು ಮಲಗಿದ ಶಯನಾಗ್ರಹವನ್ನು ಬಿಟ್ಟು ಇಲ್ಲಿ ಎಲ್ಲಿಗೂ ಬಂದಿರುವರಲ್ಲ. ಯಾರೋ ಪಾಪಿ ನನ್ನನ್ನು ಅಪಹರಿಸುವಂತೆ ಕಾಣುತ್ತಿರುವುದಲ್ಲ. ಪರಮಾತ್ಮ, ಧರೆಗೆ ಭಾರವೇ ಶಾಂತಲಾಗು ಸಹೋದರಿ. ಸಹೋದರಿ, ನಿನಗೆ ಮಂಗಳವಾಗಲಿ. ಬಡ
ದಾನವನ ಮೂಲವ ಸಂಹರಿಸಿ ಭೀಮನ ಸತಿಯ ಸೆರೆಯೊಳು ಬಿಡಿಸಿ ಭೀಮನ ಸತಿಯ ಸೆರೆಯೊಳು ಬಿಡಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನದ ದರ್ಪವ ಮುರಿದು ಸರ್ಪಲಾಂಛನದ ದರ್ಪವ ಮುರಿದು ಕಪಿಧ್ವಜದ ದಿಗ್ವಿಜಯಕ್ಕೆ ನೆಲೆಸಿದ ಚಿಂತೆ ಪಡದಿರು ಶಾಂತಿಯ ತಾಳು ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಸದೆಯೊಳು ಚಿಂತೆ ಪಡದಿರು ಮನದೊಳು ಚಿಂತೆ ಪಡದಿರು ಸಹೋದರಿ, ಪರಮಾತ್ಮ, ನೀನು ದುಃಖಿಸಬೇಡಮ್ಮ. ಪಾಪಿ ಆದ ಆ ಕೌರವನು ನಿನ್ನನ್ನು ಅಪಮಾನಗೊಳಿಸಬೇಕೆಂದು ಆ ಚಂಡಾಸುರನನ್ನು ಸ್ನೇಹವನ್ನು ಬೆಳೆಸಿ ಆತನು ನಿನ್ನನ್ನು ಇಲ್ಲಿಗೆ ತಂದಿರುವನು. ನೀನು ಭಯಪಡಬೇಡ. ಇನ್ನು ಕೆಲವು ದಿನಗಳಲ್ಲಿ ಭೀಮಾರ್ಜುನರನ್ನು ಕರೆತಂದು ನಿನ್ನನ್ನು ಶೆರೆಯಿಂದ ಬಿಡಿಸಿಕೊಂಡು ಹೋಗುವೆನು. ಸಹೋದರಿ, ಅದುವರೆಗೂ ನೀನು ನಿನ್ನ ಪತಿವ್ರತಾ ಧರ್ಮದಲ್ಲಿ ಬಲು ಜೋಪಾನವರಿತಳಾಗಿರು. ಹಾಗೆ ಆಗಲಿ ಪರಮಾತ್ಮ. ಅದು ದುರ್ಯೋಧನನು ಇತ್ತಲೇ ಬರುತ್ತಿರುವನು. ತಥಾಸ್ತು, ನಾನಿನ್ನು ಬರುವೆನು. ಏ ಸುಂದರಿ, ಏನು ಸುಂದರಿ ಚಿಂತಿಸುತ್ತಿರುವೆ ಅಲ್ಲ? ಆ ತಿರುಕ ಭೀಮನ ಕರ ಪಿಡಿದು ಕಷ್ಟಪಡುತ್ತಿರುವ ನೀನು ರಾಜಾದಿರಾಜನಾದ ನನ್ನನ್ನು ಕೂಡಿ ಸುಖವಾಗಿ ಬಾಳುವೆಂತೆ. ಬಾ ಪ್ರೇಸಿ, ಬಾ. ಛೀ ಪಾಪಿ, ಮುಟ್ಟಬೇಡ, ದೂರ ನಿಲ್ಲು. ಏ ಸುಂದರಿ, ಸರಸಗುಣ ನೇರ ವಿರಹಾವ ತೋರೆ. ಏ ಸುಂದರಿ, ಸರಸಗುಣ ನೇರ ವಿರಹಾವ ತೋರೆ. ವಿಕ್ರಮತೆ ಸೇರೆ ಗುರುಪತಿಯ ಸೇರೆ. ಏ ಸುಂದರಿ, ನಿನ್ನನ್ನು ಮೋಹಿಸಲೇಬೇಕೆಂದು ರಾಕ್ಷಸರಿಂದ ನಿನ್ನನ್ನು ಅಪಹರಿಸಿ ತಂದಿರುವೆನು. ಯೌವನ ಶೋಭಿತಳಾಗಿ ನನ್ನನ್ನು ಆಲಂಗಿಸು. ಛೀ ಪಾಪಿ, ಹುಚ್ಚು ಬಂದ ನಾಯಿಯಂತೆ ಹೊಗಳಬೇಡ. ಸುಮ್ಮನೆ ನನ್ನನ್ನು ಈ ಸೆರೆಯಿಂದ ಬಿಡಿಸಿದರೆ ಸರಿ, ಇಲ್ಲವಾದರೆ ನನ್ನ ಪತಿಯಿಂದ ನಿನಗೆ ಉಳಿಗಾಲವಿರುವುದಿಲ್ಲ. ಏ ಸುಂದರಿ, ನಿನ್ನ ಪತಿಯು ನನಗೇನು ಮಾಡುವೆನು? ಅದೆಂದಿಗೂ ಸಾಧ್ಯವಿಲ್ಲ. ಬಾ, ನಿನ್ನನ್ನು ನನ್ನ ಸತಿಯಾದ ಭಾನುಮತಿಯಂತೆ ಅನುರಾಗದಿಂದ ನೋಡಿಕೊಳ್ಳುವೆನು. ನಿಲ್ಲು ನಿಲ್ಲು, ನೀನು ಇಂತಹ ಧರ್ಮ ಕಾರ್ಯಕ್ಕೆ ಸಮ್ಮತ ಪಡಬೇಡ. ಈಕೆಯು ನಮ್ಮ ಅಧೀನ ತಪ್ಪಿ ನಿನ್ನ ವಶವಾಗುವ ತನಕ ಈಕೆಯನ್ನು ಮುಟ್ಟಬಾರದು. ಸುಮ್ಮನೆ ಹೊರಟು ಹೋಗು. ದುರ್ಯೋಧನ, ಅಪಹರಿಸಿದ ಮಾತ್ರಕ್ಕೆ ಏನಾದ್ರಿಂದವಳೆಂದು ಭಾವಿಸಿದ್ಯಾ? ಇವಳನ್ನು ಮುಟ್ಟಬಾರದು. ಅಥವಾ ಸುಮ್ಮನೆ ಹೊರಟು ಹೋಗು. ಬಲೆ ಗೆಳೆಯರೇ, ನನಗೆ ಕೊಟ್ಟ ಭಾಷೆಯಂತೆ ಈಕೆಯನ್ನು ಅಪಹರಿಸಿ ತಂದಿರುವಿರಲ್ಲ, ಬಹಳ ಸಂತೋಷವಾಯಿತು. ಎಂದಾದರೂ ಈಕೆಯು ನನ್ನವಳೆ, ಏಕೆ ಚಿಂತಿಸಬೇಕು? ನಾನಿನ್ನು ಬರುವೆನು. ಕರೆದುಕೊಂಡು ಕಾರಾಗೃಹಕ್ಕೆ ನಡೆ ಹೋಗೋಣ. ಆಗುವುದು ಅಣ್ಣ.